ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಆಪರೇಟಿಂಗ್ ಸಿಸ್ಟಮ್ಸಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆದಂಥ ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್ ಬಗ್ಗೆ ತಿಳ್ಕೊತಾ ಹೋಗೋಣ. ಸೊ ಕ್ರಿಟಿಕಲ್ ಸೆಕ್ಷನ್ ಅಂದರೆ ಏನು? ಕ್ರಿಟಿಕಲ್ ಸೆಕ್ಷನ್ ಈಸ್ ಎ ಕೋಡ್ ಸೆಗ್ಮೆಂಟ್. ಅದೊಂದು ಕೋಡ್ ಸೆಗ್ಮೆಂಟ್ ವಿಚ್ ಕ್ಯಾನ್ ಬಿ ಅಸೆಸ್ಡ್ ಬೈ ಒನ್ ಪ್ರೋಸೆಸ್ ಅಟ್ ಎ ಟೈಮ್. ಅಂದರೆ ಕೇವಲ ಒಂದೇ ಒಂದು ಪ್ರೋಸೆಸ್ ಮಾತ್ರ ಆ ಕ್ರಿಟಿಕಲ್ ಸೆಕ್ಷನ್ನಿನ ಕೋಡ್ ಸೆಗ್ಮೆಂಟ್ನ ಯೂಸ್ ಮಾಡ್ಕೋಬೋದು ರನ್ ಆಗಬೇಕಾದ್ರೆ. ಅದನ್ನು ಬಿಟ್ಟು ಯಾವುದೇ ಜಾಸ್ತಿ ಪ್ರೋಸೆಸಸ್ ಅದನ್ನು ಯೂಸ್ ಮಾಡೋಂಗಿಲ್ಲ. ಆಗ ನಮಗೆ ಏನು ಪ್ರಾಬ್ಲಮ್ ಬರುತ್ತೆ ಅಂದರೆ, ಬರೀ ಒಂದೇ ಒಂದು ಪ್ರೋಸೆಸ್ ಮಾತ್ರ ಯುಟಿಲೈಸ್ ಮಾಡೋದ್ರಿಂದ ಕ್ರಿಟಿಕಲ್ ಸೆಕ್ಷನ್ನ ಯಾವ ಪ್ರೋಸೆಸ್ ಫಸ್ಟ್ ಯೂಸ್ ಮಾಡಬೇಕು, ಯಾವುದು ವೆಯ್ಟ್ ಮಾಡಬೇಕು, ಈ ಥರ ಹಲವಾರು ಪ್ರಾಬ್ಲಮ್ಸ್ ನಮ್ಮ ಮುಂದೆ ಬರುತ್ತೆ. ಸೊ ಇದರದ್ದು ಒಂದು ಸೂಡೋ ಕೋಡ್ ಥರ ಒಂದು ನೋಡೋಣ. ಡು ಎಂಟ್ರಿ ಸೆಕ್ಷನ್, ನೆಕ್ಸ್ಟ್ ಕ್ರಿಟಿಕಲ್ ಸೆಕ್ಷನ್, ಎಕ್ಸಿಟ್ ಸೆಕ್ಷನ್, ರಿಮೈಂಡರ್ ಸೆಕ್ಷನ್, ವೈಲ್ ಟ್ರೂ. ಇದನ್ನು ನಿಮಗೆ ಥಿಯರಿ ಎಕ್ಸಾಮ್ಸಲ್ಲಿ ಕೊಡ್ಬೋದು. ಈಗ ಇಲ್ಲಿ ಏನಾಗುತ್ತೆ ಅಂದರೆ, ಕ್ರಿಟಿಕಲ್ ಸೆಕ್ಷನ್ನಲ್ಲಿ ಯಾವ ಪ್ರೋಸೆಸ್ ಇಂಪ್ಲಿಮೆಂಟ್ ಆಗಲ್ಲ, ಅದು ರಿಮೈಂಡರ್ ಸೆಕ್ಷನ್ನಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಸೊ ಇಲ್ಲಿ ನಾವು ಸೊಲ್ಯೂಷನ್ಸ್ನ ಫೈಂಡ್ ಮಾಡ್ತಾ ಹೋಗಬೇಕು. ಅಂದರೆ ನಾನು ಹೇಳಿದ್ನಲ್ಲ ಮೊದಲಿಗೆ, ಒಂದೇ ಒಂದು ಪ್ರೋಸೆಸ್ ಮಾತ್ರ ಆ ಕ್ರಿಟಿಕಲ್ ಸೆಕ್ಷನ್ ಅನ್ನೋ ಕೋಡ್ ಸೆಗ್ಮೆಂಟ್ನ ಯೂಸ್ ಮಾಡ್ಬೋದು. ಜಾಸ್ತಿ ಪ್ರೋಸೆಸಸ್ ಅದನ್ನು ಅಸೆಸ್ ಮಾಡೋಕ್ಕಾಗಲ್ಲ. ಇದನ್ನು ಸಾಲ್ವ್ ಮಾಡಬೇಕು ಅಂದರೆ ನಮಗೆ ಕೊಡುವಂಥ ಸೊಲ್ಯೂಷನ್ ನಮಗೆ 3 ರಿಕ್ವೈರ್ಮೆಂಟ್ಸ್ನ ಸ್ಯಾಟಿಸ್ಫೈ ಮಾಡಬೇಕು. 3 ರಿಕ್ವೈರ್ಮೆಂಟ್ಸ್ನ ಸ್ಯಾಟಿಸ್ಫೈ ಮಾಡಬೇಕು. ಮೊದಲನೇದು ಮ್ಯೂಚುವಲ್ ಎಕ್ಸ್ಕ್ಲೂಷನ್, ಎರಡನೇದು ಪ್ರೋಗ್ರೆಸ್, ಮೂರನೇದು ಬೌಂಡೆಡ್ ವೇಟಿಂಗ್. ಸೊ ನಮಗೆ ಸೊಲ್ಯೂಷನ್ ಏನೇನು ಸ್ಯಾಟಿಸ್ಫೈ ಮಾಡಬೇಕು? 3 ರಿಕ್ವೈರ್ಮೆಂಟ್ನ ಸ್ಯಾಟಿಸ್ಫೈ ಮಾಡಬೇಕು: ಮ್ಯೂಚುವಲ್ ಎಕ್ಸ್ಕ್ಲೂಷನ್, ಪ್ರೋಗ್ರೆಸ್ ಮತ್ತು ಬೌಂಡೆಡ್ ವೇಟಿಂಗ್. ಸೊ ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಅಂದರೆ ಏನು? ಓನ್ಲಿ ಒನ್ ಪ್ರೋಸೆಸ್ ಅಟ್ ಎ ಟೈಮ್. ಕೇವಲ ಒಂದು ಪ್ರೋಸೆಸ್ ಮಾತ್ರ ಕ್ರಿಟಿಕಲ್ ಸೆಕ್ಷನನ್ನು ಕೋಡ್ ಸೆಗ್ಮೆಂಟ್ನ ಯೂಸ್ ಮಾಡ್ಕೋಬೇಕು. ಅದು ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಆಯಿತು. ಅಂದರೆ ಬೇರೆವೆಲ್ಲ ವೆಯ್ಟ್ ಮಾಡ್ತಾ ಇರ್ತವೆ. ಓನ್ಲಿ ಒನ್ ಪ್ರೋಸೆಸ್ ಕ್ಯಾನ್ ಅಸೆಸ್. ನೆಕ್ಸ್ಟು ಪ್ರೋಗ್ರೆಸ್ ಅಂದರೆ ಏನು? ನಾನು ಮೊದಲೇ ಹೇಳಿದೆ, ಯಾವುದು ಇಲ್ಲಿ ಎಕ್ಸಿಕ್ಯೂಟ್ ಆಗಲ್ಲ ಕ್ರಿಟಿಕಲ್ ಸೆಕ್ಷನ್ನಲ್ಲಿ, ಅದು ಬಂದು ರಿಮೈಂಡರ್ ಸೆಕ್ಷನ್ನಲ್ಲಿ ಹಾಗೆ ಉಳ್ಕೊಳುತ್ತೆ. ಫಸ್ಟು ನಾವು ನೆಕ್ಸ್ಟು ಪ್ರೋಸೆಸ್ ಹೂ ನಾಟ್ ಎಕ್ಸಿಕ್ಯೂಟೆಡ್ ಇನ್ ರಿಮೈಂಡರ್ ಸೆಕ್ಷನ್ನಲ್ಲಿ ಯಾವುದು ಎಕ್ಸಿಕ್ಯೂಟ್ ಆಗಲಿಲ್ಲ, ಅದಕ್ಕೆ ನೆಕ್ಸ್ಟ್ ಪ್ರಿಯಾರಿಟಿ ಕೊಡ್ತೀವಿ ನಾವು. ನೆಕ್ಸ್ಟ್ ಕ್ಯಾನ್ ಎಂಟರ್. ನೆಕ್ಸ್ಟ್ ಅದು ಎಂಟರ್ ಆಗ್ಬೋದು. ಈಗ ರಿಮೈಂಡರ್ ಸೆಕ್ಷನಲ್ಲಿರುವಂತಹ ಪ್ರೋಸೆಸ್ ಆಗದೇ ಇರುವಂಥ ಪ್ರೋಸೆಸ್, ಅದನ್ನು ನೆಕ್ಸ್ಟ್ ರಿಮೈಂಡರ್ ಸೆಕ್ಷನಲ್ಲಿರೋದು ನೆಕ್ಸ್ಟು ಅದನ್ನ ಕ್ರಿಟಿಕಲ್ ಸೆಕ್ಷನ್ ಕೋಡ್ ಸೆಗ್ಮೆಂಟ್ನ ಯುಟಿಲೈಸ್ ಮಾಡ್ಬೋದು. ನೆಕ್ಸ್ಟ್ ಬೌಂಡೆಡ್ ವೇಟಿಂಗ್ ಅಂದರೆ, ಇಫ್ one process made request, another can't assess. ಅಂದರೆ ಮೊದಲಿಗೆ ಏನಾರೋ ಒಂದು ಪ್ರೋಸೆಸ್ ಅದಕ್ಕೆ ರಿಕ್ವೆಸ್ಟ್ ಮಾಡಿದೆ ಅಂದರೆ ಫಸ್ಟ್ ಇನ್ ಫಸ್ಟ್ ಔಟ್ ಥರ, ಯಾವುದು ಫಸ್ಟ್ ರಿಕ್ವೆಸ್ಟ್ ಮಾಡುತ್ತೆ ಅದು ಮಾತ್ರ ಅಸೆಸ್ ಮಾಡೋಕ್ಕಾಗೋದು ಕ್ರಿಟಿಕಲ್ ಸೆಕ್ಷನ್ ಕೋಡ್ ಸೆಗ್ಮೆಂಟ್ನ. ಸೊ ಇದ್ರ ಮೇಲೆ ಎಷ್ಟೊಂದು ಸೊಲ್ಯೂಷನ್ಸ್ ಬರ್ತವೆ. ಪೀಟರ್ಸನ್ ಮೆಥಡ್ ಇರ್ಬೋದು, ಸೆಮಾಫೋರ್ಸ್ ಇರ್ಬೋದು, ಆ ಥರ ಇನ್ನೂ ಎಷ್ಟೊಂದು ನಮಗೆ ಸೊಲ್ಯೂಷನ್ಸ್ ಬರ್ತಾ ಹೋಗುತ್ತೆ. ಸೊ ಇದೇ ರೀತಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಏನಾದರೂ ಅರ್ಥ ಆಗಿಲ್ಲ ಅಂತ ಅಂದರೆ. ಸೊ ಪ್ಲೀಸ್ ಸಪೋರ್ಟ್. ಒಳ್ಳೆ ಕಂಟೆಂಟ್ನ ಕೊಡೋ ಪ್ರಾಮಿಸ್ ನಾನು ಮಾಡ್ತಿದ್ದೀನಿ.